ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಈಸಿಯಾದ ರಸಮ್ ಹೆಂಗೆ ಮಾಡೋದಂತ ಹೇಳ್ತಿದ್ದೀನಿ. ಇದನ್ನು ಬೇಳೆ ಬೇಯಿಸೋದು ಬೇಡ ಮತ್ತು ಏನೂ ಬೇಡ ನೋಡಿ. ಇದಕ್ಕೆ ನಾವು ತರಕಾರಿ ಇಲ್ದ್ರೂ ಈ ಥರ ಮನೇಲಿ ಕೊಬ್ಬರಿ ಇದ್ದರೆ ನಾವು ಯಾರಾದರೂ ಮನೆಗೆ ಗೆಸ್ಟ್ ಬಂದರೂ ನಾವು ಇದನ್ನು ಕೊಬ್ಬರಿ ರಸಮ್ನ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿದೆ ಮತ್ತು ಪಟಾಪಟ್ ಅಂತೇಳಿ ಒಂದು 10 ಮಿನಿಟದಲ್ಲಿ ನಾವು ಇದು ಕೊಬ್ಬರಿ ರಸಮ್ನ ಮಾಡ್ಕೊಳ್ಬೋದು. ಅನ್ನಕ್ಕಂತೂ ಸೂಪರಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಕೊಬ್ಬರಿ ರಸಮ್ ಮಾಡಲಿಕ್ಕೆ ನಾನು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿ ಮಸಾಲೆಗೆ, 1 ಬೆಳ್ಳುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು 1 ಟೊಮೆಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸುಕಾಳೂ ಚೆನ್ನಾಗಿರುತ್ತೆ ಈ ಚಳಿಗಾಲ ದಿನಕ್ಕೆ. ಮತ್ತು ಶುಂಠಿನೂ ಚೆನ್ನಾಗಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹುಳಿಗಿದೆ ಸ್ವಲ್ಪ. ಮತ್ತು ನಾನಿಲ್ಲಿ ಒಂದು ಅರ್ಧ ಬಟ್ಲ ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನ ಈ ಥರ ತುರಿದಿಟ್ಕೋಬೇಕು. ಅಥವಾ ನೀವು ಏನಾದ್ರು ತುರಿದಿರ್ಕಾಗ್ಲಿಕ್ಕೆ ಕಟ್ ಮಾಡ್ಕೊಂಡು ಬ್ಯಾಚುಲರನ್ನು ಮಾಡ್ಕೊಳ್ಬೋದು ನೋಡಿ. ಈ ರಸಮ್ನ ಮೊದಲು ಹುಣಸೆ ಹಣ್ಣು ನೆನೆ ಇಟ್ಕೊಳ್ಬೇಕು. ನಿಮಗೆ ಹುಳಿಗೆ ತಕ್ಕಷ್ಟು ಮಾಡ್ಕೊಳ್ಳಿ. ನಾನು ಇದನ್ನು 4 ಜನಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನ್ ಮೆಣಸಿನಕಾಳು, 1 ಇಂಚದಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ, ಮತ್ತು 1 ಟೊಮೆಟೊ. ಸ್ವಲ್ಪ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ನಾವು ಇದು ಏನು ಜೀರಿಗೆ ಮತ್ತು ಇದನ್ನಂತೇಳಿ ಸ್ವಲ್ಪ ಈಗ ನಾನು ಒಂದು 3-4 ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಸ್ವಲ್ಪ ಟೊಮೆಟೊ ಮೆತ್ತಗಾಗುವವರೆಗೂ ಅಂಥೇಳಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೆಸರು ಕರಿಬೇವನ್ನ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಮತ್ತು ಅರ್ಧನ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರುಬ್ಲಿಕ್ಕೆ. ಈಗ ಇದಕ್ಕೆ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ತೊಗೊಂಡು ಇದನ್ನು ನಾವು ರಸಮ್ನ ಒಡೆಯತ್ತೆ ಅಂಥೇಳಿ ನಾವು ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡೋದ್ರಿಂದ ರುಚಿನೂ ಹೆಚ್ಚಿರುತ್ತೆ. ಮತ್ತು ಹಸಿದನ್ನು ನಾವು ಹಿಂಗೆ ಮಿಕ್ಸಿಗೆ ಹಾಕೊಂಡ್ರೆ ಈ ನಾವು ರಸಮ್ ಬೇಯಿಸುವಾಗ ಒಡೆಯತ್ತೆ ಅಂಥೇಳಿ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಸ್ವಲ್ಪ ಈಗ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ತೊಗೊಂಡಿದ್ದೀನಿ, ಜವಾರಿ ಬೆಳ್ಳುಳ್ಳಿನ ಈ ಥರ ಹಾಕ್ಕೊಂಡು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾನು ಹಸಿ ಕೊತ್ತಂಬರಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಲಾಸ್ಟ್ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬಿಸಿ ಬೆಚ್ಚಗನ ಇರುತ್ತಾನೆ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ನೋಡಿ ಈ ಥರ ಆದ ಬಳಿಕ ಈಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ. ಇದಕ್ಕೆ ನಾನೀಗ ಹುಣಸೆಹಣ್ಣಿನ ರಸನೂ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಇಷ್ಟು ಹುಳಿ ಕಡಿಮೆನ ತಿಂತೀವಿ. ಇದೇ ಹುಳಿನ ಇಷ್ಟು ನೋಡಿ ನಾವು ಚಿಕ್ಕದಾಗಿ ಇಷ್ಟು 4 ಜನಕ್ಕೆ ಆಗುವಷ್ಟು ನಾನು 1 ಟೊಮೆಟೊ ಮತ್ತು 1 ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ. ಈ ಥರ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ನೋಡಿ. ಈಗ ರೆಡಿಯಾಗಿದೆ. ಈಗ ನಾವು ಇದನ್ನು ಒಗ್ಗರಣೆ ಕೊಡೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1-2 ಸ್ಪೂನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪನೂ ಹಾಕ್ಕೋಬೋದು. ಇದಕ್ಕೆ ನಾನು ಜಜ್ಜಿದಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು, 1 ಹೆಸರೊಳಗೆ ಅರ್ಧ ಹೆಸರು ನಾನು ಮಸಾಲೆಗೆ ಹಾಕ್ಕೊಂಡಿದ್ದೀನಿ, ಅರ್ಧ ಹೆಸರು ಒಗ್ಗರಣೆಗೆ ತೊಗೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ನಾನು 4 ಕೆಂಪು ಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ. ಈ ಥರ ನೋಡಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಚಟಪಟ ಫ್ರೈ ಆಗುವವರೆಗೂ ಹುರ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪೌಡರು ಇದನ್ನು ಮಿಕ್ಸ್ ಮಾಡ್ಕೊಂಡು ನಾವೇನು ಮಸಾಲೆ ರುಬ್ಬಿರ್ತಾವಲ್ಲ ಅದನ್ನು ಮಸಾಲೆನ ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾವು ಪಟಾಪಟ್ ಅಂತೇಳಿ ಒಂದು 10 ಮಿನಿಟದಲ್ಲಿ ಮಸಾಲೆ ಫ್ರೈ ಮಾಡ್ಕೊಂಡು ನಾವು ಈ ಬೇಳೆ ಬೇಯಿಸೋದು ಬೇಡ ಏನೂ ಬೇಡ ಅನ್ನೋರು ಈ ಥರ ಸಂಜೆ ಊಟಕ್ಕದು ಚೆನ್ನಾಗಿರತ್ತೆ. ಈ ರಸಮು ಕೊಬ್ಬರಿ ರಸಮು ಕೊಬ್ಬರಿ ಒಂದಿದ್ದರೆ ಸಾಕು. ನಿಮಗೆ ಎಷ್ಟು ರಸಮ್ ಅಂದರೆ ತಿಳು ಇರಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ತಿಳು ಮಾಡ್ಕೊಳ್ಬೋದು ನೋಡಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತಿಳು ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈಗ ಘಮ ಅಂತ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕದು ಬೆಲ್ಲ ಹಾಕ್ಲಿಕ್ಕೆ ಹೋಗಬೇಡ್ರಿ. ಕೊಬ್ಬರಿ ಒಳಗೆ ಸ್ವೀಟ್ ಇರತ್ತೆ, ಸಿಹಿ ಇರತ್ತೆ ಅಂಥೇಳಿ ನಾವು ಇದಕ್ಕೆ ಬೆಲ್ಲ ಹಾಕೋದು ಬೇಡ ನೋಡಿ. ಇದನ್ನು 1 ಮಿನಿಟ್ ಬೇಯಿಸ್ಕೊಳ್ಳಿ ಅಂದರೆ ಸಾಕು. ರಸಮ್ ರೆಡಿಯಾಗಿರುತ್ತೆ ನೋಡಿ. 1 ಮಿನಿಟ್ ಬೇಯಿಸ್ಕೊಂಡು ನಾವು ಮಧ್ಯಮ ಉರಿ ಇಟ್ಕೊಂಡು ಈ ಥರ ಬೇಯಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದಿಸ್ರೆ ಬಿಸಿಯಾದ ರುಚಿಯಾದ ಕೊಬ್ಬರಿ ರಸಮ್ ರೆಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಬಿಸಿಯಾದ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಇದಕ್ಕೆ ಫ್ರೈ ಮಾಡಿದಂಥ ಮೆಣಸಿನ್ಕಾಯಿ ಅಥವಾ ಹಪ್ಪಳ ಸೈಡ್ ಇಟ್ಕೊಂಡೂ ತಿನ್ಬೋದು. ಅಥವಾ ಏನೂ ಬೇಡ ಅಂದ್ರೂ ಒಂದು ಉಪ್ಪಿನಕಾಯಿ ಇಟ್ಕೊಂಡೂ ನಾವು ತಿನ್ಬೋದು ನೋಡಿ ಊಟಕ್ಕೆ ನೋಡಿ. ಇದನ್ನು ನಾನು ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ.
ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಹೇಳಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.